ವೆರಿ ಫಸ್ಟ್ ಓವರಲ್ಲಿ ರಾಜು ಬೌಲಿಂಗ್ ಮಾಡ್ತಾ ಇರುವಂಥದ್ದು. ಲಾಸ್ಟ್ ಮ್ಯಾಚಲ್ಲಿ ಕೂಡ ಸ್ವಲ್ಪ ಕಾಸ್ಟ್ಲಿ ಆಗಿದ್ರು ಕೂಡ ಅದರ ಬ್ರೇಕ್ ಥ್ರೂ ತಂದುಕೊಂಡಿದೆ ವ್ಯಕ್ತಿನೇ. ಓಪನಿಂಗ್ ಬಂದಿರ್ತಾರೆ ಇಲ್ಲಿ. ಹಲೋ, ಅಲ್ಲಿ ಮುಕ್ತಾಯ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ನಂದನ್ ಅವ್ರು ಪಡ್ಕೋಬೇಕು. ನಂದನ್, ಫಸ್ಟ್ ಫ್ರಂಟ್ ಲೈನಲ್ಲಿ ಬರ್ತಾರೆ ಗಣೇಶ್ ಮತ್ತು ಶಿವು ಅವರು TV5 ಪರವಾಗಿ. ವೆರಿ ಫಸ್ಟ್ ಓವರ್ ಚಾಲ್ತಿಯಲ್ಲಿದೆ. ಜಸ್ಟ್ 1 ರನ್ನು. ಸೂಪರ್ ಬೌಲಿಂಗ್ ಮಾಡ್ತಾ ಇರೋದಿಲ್ಲ ರಾಜು ಅವರು. ಕ್ಯಾಚ್ ಅಂತ ಕಾಲ್ ಇದೆ, ಬರುತ್ತೆ, ನಿಕ್ಕ ಆಗುತ್ತೆ. ಇದು ಎಡ್ಜ್ ಆಗ್ತಾ ಇದ್ದಂಗೆ ವಿಕೆಟ್ ಕೀಪರ್ ಸೂಪರ್ ಅಂತ ಕ್ಯಾಚ್ ನಡೀತಾರೆ. ಕಾಟ್ ಬ್ಯಾನ್ ರೂಪದಲ್ಲಿ ಫಸ್ಟ್ ವಿಕೆಟ್ ಅನ್ನು ಗಣೇಶನ ಕಳ್ಕೊಳ್ತಾರೆ ಇಲ್ಲಿ TV5 ಅವರು. TV9 ಬರುತ್ತೆ ಬ್ರೇಕ್ ಥ್ರೂ. ಯೋಚನೆ ಮಾಡ್ತಾ ಈ ವ್ಯಕ್ತಿ ಕಡೆಯಿಂದ ಹೋಪ್ ಇತ್ತು ಈ ವ್ಯಕ್ತಿ ಮೇಲೆ. ಬ್ರೇಕ್ ಥ್ರೂ ತಂದು ಕೊಡ್ತಾರೆ ಅಂತೇಳಿ ಅದನ್ನೇ ಮಾಡಿ ತೋರಿಸ್ತಾ ಇರೋದು. ಎಕ್ಸ್ಪೀರಿಯನ್ಸ್ಗೇನು ಕಮ್ಮಿ ಇಲ್ಲ ವ್ಯಕ್ತಿ ಕಡೆಯಿಂದ. ಸಖತ್ತಾಗಿ ಬೌಲಿಂಗ್ ಆಗ್ತಾರೆ. ಲಾಸ್ಟ್ ಮಿನಿಟ್ ತನಕ ವಾಶ್ ಮಾಡ್ತಾರೆ. ಶಾರ್ಟ್ ರನ್ ಅಪ್ ಆಗಿದ್ರು ಕೂಡ ಸ್ಲೋವರ್ ಬಾಲ್ಗಳನ್ನು ಹಾಕ್ತಾರೆ, ಕಾಟ ಕೊಡ್ತಾರೆ ಬ್ಯಾಟ್ಸ್ಮನ್ಗಳಿಗೆ ಇವರು. ಫಸ್ಟ್ ಮ್ಯಾಚಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗಿದ್ರು ಕೂಡ ಬಟ್ ಅಲ್ಲಿಂದ ಅರ್ಥ ಮಾಡ್ಕೊಂಡಿದ್ದಾರೆ ಪಿಚ್ಚನ್ನು ಯಾವ ಥರ ಅಂತೇಳಿ. ಕಿರಣ್ ಅವರ ಕ್ಯಾಪ್ಟನ್ಸಿಯಲ್ಲಿ ಆಡ್ತಾ ಇದ್ದಾರೆ ಅಂತಂದರೆ ಬೇಕು ಒಂದು ಮಾಸ್ಟರ್ ಮೈಂಡ್ ಅಂತೂ ಇದ್ದೇ ಇರುತ್ತೆ. ಎರಡೂ ಕಡೆಯಿಂದ ಕ್ಯಾಪ್ಟನ್ಗಳು ನೋಡಿದ್ರೆ ಸೂಪರ್ ಆಗಿ ಎಕ್ಸ್ಪೀರಿಯನ್ಸ್ ಇರುವಂಥ ಒಂದು ಕ್ಯಾಪ್ಟನ್ಗಳೇ ಇರೋದು ಆ ಕಡೆಯಿಂದ. TV5 ಕಡೆಯಿಂದ ರಮಾಕಾಂತ್ ಅವ್ರು ಬಂದರೆ ಈ ಕಡೆಯಿಂದ ಕಿರಣ್ ಅವ್ರು ಬರ್ತಾರೆ TV9 ಕಡೆಯಿಂದ. ಸೂಪರ್ ಬೌಲಿಂಗ್ ಮತ್ತೆ ಡಾಟ್ ಬಾಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಒತ್ತಡ ಕೊಡ್ತಾ ಇದ್ದಾರೆ. ವೆರಿ ಫಸ್ಟ್ ಮ್ಯಾಚಲ್ಲಿ ವಿಕ್ಟ್ರಿ ಕಂಡುಕೊಂಡಿದ್ದು ಅಲ್ಲಿ ಯಾರಪ್ಪ ಅಂದರೆ TV9 ಟೀಮ್ ಅವರು. 68 ಟಾರ್ಗೆಟ್ ಇದ್ದಿದ್ದು. ನೊಲಾಸಲ್ಲಿ ಹೊಡಿತಾರೆ 70 ರನ್ಸನ್ನು. ಸೂಪರ್ ಬ್ಯಾಟಿಂಗ್ ನೋಡಿದ್ವಿ ನಾವು. ಕ್ಯಾಚ್ ಇಟ್ ಅಂತ ಕಾಲ್ ಇದೆ, ನಿಕ್ಕ ಆಗುತ್ತೆ. ಇದು ಈಸಿ ಕ್ಯಾಚ್, ಇದು ಸುಲಭ ತುತ್ತು ವಿಕೆಟ್ ಕೀಪರ್ಗೆ. ಬರುತ್ತೆ ಮತ್ತೊಂದು ಬ್ರೇಕ್ ಥ್ರೂ. ಫಸ್ಟ್ ಮ್ಯಾಚಲ್ಲಿ ಸೂಪರ್ ಅಂತ ಮ್ಯಾಚ್ ಆಡಿದಂಥ TV5 ಟೀಮ್ ಅವರು ಇಲ್ಲಿ ಕಸ ಪಡ್ತಾನೆ ಇದ್ದಾರೆ. ಫಸ್ಟ್ ಬ್ಯಾಟರು ಗಣೇಶ್ ವಿಕೆಟ್ ಕಳ್ಕೊಂಡ್ರೆ ಇವಾಗ ಮತ್ತೋರ್ವ ಬ್ಯಾಟ್ಸ್ಮನ್ನು ರಮೇಶ್ ಅವರ ವಿಕೆಟ್ಸನ್ನು ಕೂಡ ಕಳ್ಕೊಂಡಿರೋದು. ಬರ್ತಾರೆ ನ್ಯೂ ಬ್ಯಾಟರ್ ಆಗಿ. ಇವಾಗ ಪ್ರೆಷರ್ ಬಿಲ್ಡ್ ಆಗಿದೆ. ಈ ಟೈಮಲ್ಲಿ ಬಂದು ಲೀಡ್ ಮಾಡಬೇಕಾಗುತ್ತೆ ಫ್ರಂಟ್ ಆಫ್ ದಿ ವಿಕೆಟಲ್ಲಿ. ಎಕ್ಸ್ಪೀರಿಯನ್ಸ್ ತೋರಬೇಕಾಗುತ್ತೆ ರಮಾಕಾಂತ್ ಅವರು. ಸೆಕೆಂಡ್ ಓವರಲ್ಲಿ ಬಂದಿರೋದು ಸೈಮನ್ ಅವರು. ಸೂಪರ್ ಬಾಲ್ ಇದು. ಪೇಸಲ್ ವೇರಿಯೇಷನ್ ಇದ್ದಂಗೆ ಬ್ಲಾಕ್ ಹೋಲ್ ಹಾಕಿರೋದು. ಸ್ವಲ್ಪ ಮಿಸ್ ಆಗಿದ್ರು ಕೂಡ ಟಿನ್ ಆಗಿರೋದು. ಇವು ಮಿಸ್ ಹೈಟ್ ಅಂತ ಹೇಳಿರ್ಬೇಕಾಗಿತ್ತು. ಫಸ್ಟ್ ಮ್ಯಾಚಲ್ಲಿ ಕೂಡ ಸೈಮನ್ ಕಡೆಯಿಂದ ಸೂಪರ್ ಬೌಲಿಂಗ್ ನೋಡಿದ್ದೀವಿ ನಾವು. ಸಖತ್ತಾಗಿರುವಂಥ ಬೌಲಿಂಗ್ ಮಾಡ್ತಾರೆ ಇವರು ಕೂಡ. ಎಕ್ಸ್ಪೀರಿಯನ್ಸ್ಗೇನು ಇರಿಗೂ ಕಮ್ಮಿ ಇಲ್ಲ. ಇಲ್ಲಿಂದ ಕಮ್ಬ್ಯಾಕ್ ಮಾಡಬೇಕಾಗುತ್ತೆ TV5. ಸಪೋರ್ಟ್ ಯೋಚನೆ ಮಾಡ್ತಾ ಇರುವಂಥದ್ದು ಸಖತ್ತಾಗಿದೆ. ಲಾಸ್ಟ್ ಮಿನಿಟ್ ತನಕ ಬ್ಯಾಟ್ಸ್ಮನ್ನ ವಾಚ್ ಮಾಡ್ತಾರೆ, ರೀಡ್ ಮಾಡ್ತಾರೆ. ಅದೇ ಈಸಿ ಆಗ್ತಾ ಇರೋದು ಇವ್ರಿಗೆ ಬೌಲಿಂಗ್ ಮಾಡೋದಕ್ಕೆ. ಚಾನ್ಸೇ ಕೊಡ್ತಾ ಇಲ್ಲ ಇಲ್ಲಿ TV5 ಕನ್ನಡ ನ್ಯೂಸ್. ಎಕ್ಸ್ಟ್ರಾ ಒಂದು ಓವರ್ ಸೇರ್ಪಡೆ ಆಗುತ್ತೆ ಇಲ್ಲಿ.
ಎಲ್ಲೋ ಒಂದು ಕಡೆ ರನ್ಸ್ ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರೋರಿಗೆ ಈ ಥರ ಎಕ್ಸ್ಟ್ರಾ ಓಟ್ಗಳು ಕೂಡ ಸ್ವಲ್ಪ ಪ್ಲಸ್ ಆಗುತ್ತೆ. ಎಕ್ಸ್ಟ್ರಾ ರನ್ಸ್ ಬರ್ತಾ ಇರೋದು ಜಸ್ಟ್ 1 ರನ್ ಮೂವ್ ಆಗುತ್ತೆ ಅಷ್ಟೇ. ಇವಾಗ 3ಗೆ ಬಂದು ತಲುಪಿರೋದು TV5 ಕನ್ನಡ ಟೀಮ್ ಅವರು. ಗುಡ್ ಲೆಂತ್ ಬಾಲ್ನ ಕೆಣ್ಕೊಂತ ಪ್ರಯತ್ನ ಮಾಡಿದ. ಪವರ್ ಪ್ಲೇ ಲಾಭ ಪಡೆಯೋಣ ಅಂತ ಯೋಚನೆ ಮಾಡಿದ ಯಾರಪ್ಪ ಅಂತಂದರೆ ಶಿವೂರವರು. ಸುಲಭ ತುತ್ತು ಇದು TV9 ಟೀಮಿಗೆ. ಬರೀತಾರೆ ಮತ್ತೊಂದು ವಿಕ್ಟ್ರಿ ನಮ್ಮದೇ ಅಂತ. ಸಖತ್ತಾಗಿರುವಂಥ ಪಂದ್ಯ ಇದು. ಬಟ್ ಒನ್ ಸೈಡ್ ಆಗಿ ಮಾಡ್ಕೊಳ್ತಾ ಇದ್ದಾರೆ TV5 ಕನ್ನಡ ನ್ಯೂಸ್ ಟೈಮ್. ಇಲ್ಲಿಂದ ಕಮ್ಬ್ಯಾಕ್ ಮಾಡಬೇಕಂದ್ರೆ ಕಷ್ಟ ಇದೆ. ಇಲ್ಲಿ ನೋಡಬೇಕಾಗತ್ತೆ ಯಾವ ಥರ ಅಂತ ಹೇಳ್ಬಿಟ್ಟು. ಸೂಪರ್ ಆಗಿರುವಂಥ ಟೂರ್ನಮೆಂಟ್ ಇದು. ಫಸ್ಟ್ ಟೈಮ್ ಹೊಸ ಪ್ರಯತ್ನವನ್ನು ಮಾಡ್ತಾ ಇರೋದು ಯಾರಪ್ಪ ಅಂತಂದರೆ ನಮ್ಮ KMCL ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗ್ ಹೈಪರ್ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ನಡೆಯುವಂಥ ಕಾರ್ಯಕ್ರಮ ಇದು. ನಿರಂತರ 18ನೇ ತಾರೀಕಿನವರೆಗೆ. ಇವತ್ತು ಆರಂಭ ಆದರೆ 18ನೇ ತಾರೀಕಿನವರೆಗೆ ಕ್ರಿಕೆಟ್ ಹಬ್ಬದ ವಾತಾವರಣ ಅಂತ ಹೇಳಬೇಕಾಗತ್ತೆ. ಲವರ್ ಪುಲ್ಟಾಸ್ ಸೂಪರ್ ಶಾಟ್ ಅಂತ ಹೇಳಬೇಕಾಗುತ್ತೆ. ಇದು ಖಾಲಿ ಜಾಗ ಭರ್ತಿ ಆಗುತ್ತೆ. ಲಾಸ್ಟ್ ಮಿನಿಟಲ್ಲಿ ಕ್ಲಿಯರ್ ಆಗುತ್ತೆ. ತಡೆಯಕ್ಕೆ ಚಾನ್ಸೇ ಇಲ್ಲ. ಫೀಲ್ಡರ್ ಇದ್ರೂ ಕೂಡ ಬರುತ್ತೆ ಬೌಂಡ್ರಿ ಅಂತೇಳಿ ಅಂಪೈರ್ ಕಡೆಯಿಂದ ಕಾಲ್. ಇದು ಲಾಸ್ಟ್ ಮಿನಿಟಲ್ಲಿ ಸ್ಲಾಟ್ ಸ್ವೀಪನ್ನು ಹೊಡಿತಾರೆ ಇಲ್ಲಿ ಚಂದ್ರು ಅವರು. ವೆರಿ ಫಸ್ಟ್ ಬಾಲ್ ಬೌಂಡ್ರಿ. ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚುತ್ತಾ ಇರೋದು ಇದು. ರಮಕಾಂತ್ ಮತ್ತು ಚಂದ್ರು ಕಡೆಯಿಂದ ಒಂದು ಬಿಗ್ ಪಾರ್ಟ್ನರ್ಶಿಪ್ ಅಂದರೆ ಖಂಡಿತವಾಗಲೂ TV5 ಕನ್ನಡ ನ್ಯೂಸ್ ಟೈಮ್ಗೆ ಕಮ್ಬ್ಯಾಕ್ ಮಾಡುವಂಥ ಚಾನ್ಸಸ್ ಇದೆ ಇನ್ನೂ ಕೂಡ. ಸೂಪರ್ ಪ್ಲೇಸ್ಮೆಂಟ್ ಇದು. ಡಿಪ್ಪಲ್ಲಿ ಕ್ಲಿಯರ್ ಮಾಡ್ತಾರೆ. ಇದು ಲಾಸ್ಟ್ ಮಿನಿಟಲ್ಲಿ ಬರುತ್ತೆ. ಸೂಪರ್ ಆದಂಥ ಶಾಟ್ ಇದು. ಬರ್ತಾ ಇದ್ದಂಗೆ ವಿಕೆಟ್ಸ್ಗಳು ಕಳ್ಕೊಳ್ತಾ ಇದ್ದಂಗೆ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಗಳನ್ನು ಹೊಡಿತೀನಿ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಚಂದ್ರು ಕಡೆಯಿಂದ ತರ್ತಾ ಇರುವಂಥದ್ದು. ಬ್ಯಾಕ್ ಟು ಬ್ಯಾಕ್ 2 ಬಂದು ಒಂದು ಡೀಪ್ ಸ್ಕ್ವೇರ್ ಲಾಕ್ ಕಡೆಗೆ ಫುಲ್ ಸ್ವೀಪ್ ಮಾಡ್ತಾರೆ. ಇನ್ನೊಂದು ಲಾಸ್ಟ್ ಮಿನಿಟ್ ತನಕ ವಾಚ್ ಮಾಡಿಬಿಟ್ಟು ಸ್ವಿಚ್ ಇಟ್ ಮಾಡುವಂಥದ್ದು. ಎಲ್ಲಿಗೆಪ್ಪ ಅಂದರೆ ಡೀಪ್ ಗಲ್ಲಿ ಮತ್ತು ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಸೆಂಟ್ರಲ್ ಕ್ಲಿಯರ್ ಮಾಡುವಂಥದ್ದು ಇದು. 11ಗೆ ತಲುಪಿರೋದು. ನಿಧಾನವಾಗಿ ಸ್ಕೋರ್ ಮೂವ್ ಮಾಡ್ತಾ ಇದ್ದಾರೆ ಇವಾಗ TV5 ಟೀಮ್ ಅವರು. ಲೋಸ್ ಡೆಲಿವರಿ ಇದು. ಸ್ವಲ್ಪ ಬ್ಯಾಕ್ ಫುಟಲ್ಲಿ ಆಡುವಂಥ ಪ್ರಯತ್ನ ಪಟ್ಟು ಅದಕ್ಕೆ ನಿಖ ಆಗುತ್ತೆ ಇದು. ಮುಂದೆ ಬಂದು ಆಡಿದರೆ ಖಂಡಿತವಾಗ್ಲೂ ಕ್ಲಿಯರ್ ಮಾಡುವಂಥ ಚಾನ್ಸಸ್ ಚಂದ್ರಿಗೆ ಇತ್ತು. ಲಾಸ್ಟ್ ಮಿನಿಟ್ದಾಗ ವಾಶ್ ಮಾಡ್ತಾರೆ, ಹೋಗ್ತಾರೆ ಹಿಂದಕ್ಕೆ. ಬಾಡಿ ಬ್ಯಾಲೆನ್ಸ್ ಕಂಪ್ಲೀಟಾಗಿ ಕಳ್ಕೊಳ್ತಾರೆ ಇವರು. ಅದಕ್ಕೆ ಎಡ್ಜ್ ಆಗುತ್ತೆ ಇಲ್ಲಿ. ಶಾರ್ಟ್ ಫೈನ್ ಲೆಗಲ್ಲಿ ಕ್ಯಾಚ್. ಇದು ಸುಲಭ ತುತ್ತು ಫೀಲ್ಡ್ರಿಗೆ ಅಂತ ಹೇಳ್ಬೇಕಾಗತ್ತೆ. ತಪ್ಪುಗಳನ್ನು ಮಾಡ್ತಾ ಇದ್ದಾರೆ TV5 ಕನ್ನಡ ನ್ಯೂಸ್ ಟೀಮ್ ಅವರು. ಸ್ವಲ್ಪ ತಿದ್ಕೊಳ್ಬೇಕಾಗತ್ತೆ ಇಲ್ಲಿ. ಫಸ್ಟ್ ಮ್ಯಾಚಲ್ಲಿ ಮಾಡಿದಂಥ ಬ್ಯಾಟಿಂಗ್ ಇಲ್ಲಿ ಕಾಣ್ತಾ ಇಲ್ಲ. ತುಂಬಾ ವ್ಯತ್ಯಾಸ ಇದೆ. ನೀವು ಬ್ಯಾಟ್ಸ್ಮನ್ ಬಂದಿರೋದು ಯಾರಪ್ಪ ಅಂತಂದ್ರೆ ಇವಾಗ ನಾನ್ ಸೆಕೆಂಡಲ್ಲಿ ಮತ್ತೆ ರಾಜು ಬಂದಿರೋದಿಲ್ಲ ಇವಾಗ ಬೌಲಿಂಗ್ ದಾಳಿಗೆ. ಬರೀ ಫಸ್ಟ್ ಬಾಲ್ ಗುಡ್ ಲೈನ್ ಏರಿಯಾದಲ್ಲಿ ಆಗ್ತಾರೆ. ಲೆಟ್ ಕಟ್ ಮುಖೇನ ಒಂದು ಓಟವನ್ನು ಪಡ್ಕೊಳ್ತಾರೆ ಅಷ್ಟೇ. ಇಲ್ಲಿ ಜಸ್ಟ್ 1 ರನ್ ರಮಕಾಂತ್ ಅವರು ತಗೊಳ್ತಾ ಇದ್ದಾರೆ. ಜಸ್ಟ್ ಆ್ಯಡ್ ಆಗುತ್ತೆ 1 ರನ್ ಸ್ಕೋರ್ ಬೋರ್ಡ್ಗೆ. 12ಕ್ಕೆ ತಲುಪ್ತಿರೋದು ಸ್ಕೋರ್ ಇಲ್ಲಿ TV5 ಕನ್ನಡ ನ್ಯೂಸ್ ಟೀಮ್. 4 ವಿಕೆಟ್ಸನ್ನು ಕಳ್ಕೊಂಡಿದ್ದಾರೆ ಅಂತ ತುಂಬಾ ಪ್ರೆಸರ್ಲಿ ಇರುವಂಥದ್ದು TV5 ಕನ್ನಡ ಟೀಮ್ ಅವರು. ಇಲ್ಲಿ ಮತ್ತೆ ನಿಕ್ ಆಗಿದೆ. ಸೆಲೆಬ್ರೇಷನ್ ಜೋರಾಗಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ವಿಕೆಟ್ ಕೀಪರ್ನ ಮೆಚ್ಚಬೇಕಾಗುತ್ತೆ. ಇವತ್ತು ಈಸಿ ಕ್ಯಾಚ್ ಕಷ್ಟದ ಕ್ಯಾಚ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ರತಿ ಬಾಲ್ ಕೂಡ ಅವ್ರನ್ನ ಹುಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ಏನೋ ನಡೀತಾ ಇದೆ ಇಲ್ಲಿ. ಫಸ್ಟ್ ಮ್ಯಾಚಲ್ಲಿ ಒಂದು ಬಿಗ್ ವಿಕ್ಟ್ರಿ. ಬ್ಯಾಟಿಂಗಲ್ಲಿ ಸೂಪರ್ ಆದಂಥ ಬ್ಯಾಟಿಂಗ್ ಮಾಡಿ ವಿಕ್ಟ್ರಿ ತಗೊಂಡಿದ್ದು TV9 ಟೀಮ್ ಅವರು. ಇವಾಗ ಬೌಲಿಂಗ್ನಲ್ಲಿ TV5 ಫಸ್ಟ್ ಮ್ಯಾಚಲ್ಲಿ ಸೂಪರ್ ಮ್ಯಾಚ್ ಆಡಿ ವಿನ್ ಆದಂಥ TV5 ಟೀಮಿಗೆ ಚಾಕ್ಲೇಟನ್ನು ತಿನ್ನಿಸ್ತಾ ಇರೋದಿಲ್ಲಿ. ಸೂಪರ್ ಬೌಲಿಂಗ್ ರಾಜು ಕಡೆಯಿಂದ ಬರ್ತಾ ಇದ್ದಂಗೆ ಬ್ರೇಕ್ ಥ್ರೂ ಬರ್ತಾ ಇದೆ ಅಂತ ಖುಷಿ ಆಗಿರ್ತಾರೆ ಕ್ಯಾಪ್ಟನ್ ಕಿರಣ್ ರವರು ಕೂಡ. ನೀವು ಬ್ಯಾಟರ್ ಬರ್ತಾ ಇರೋದು ಇವಾಗ ನೇಮಿ ರಾಜ್ ಅವರು ಬಂದಿರೋದು.
ಸ್ಲೋವರ್ ಆಗಿ ಬೀಳ್ತಾ ಇದೆ. ಡಿಸ್ಟೆನ್ಸ್ ಇಲ್ಲ, ಬ್ಯಾಟ್ಸ್ಮನ್ ಬ್ಯಾಕ್ ಫುಟಲ್ಲಿ ಆಡುವಷ್ಟು ಕಷ್ಟನೇ. ಅದಕ್ಕೆ ನಿಲ್ಬೇಕಾಗುತ್ತೆ, ನೀವು ಮೂವ್ ಆಗಬೇಕಾಗುತ್ತೆ, ಬಾಲ್ ವಾಚ್ ಮಾಡಬೇಕಾಗುತ್ತೆ, ಮುಂದೆ ಹೋಗಿ ಆಡಬೇಕಾಗುತ್ತೆ, ಅವಾಗಲೇ ಬ್ಯಾಟಿಗೆ ಬಾಲ್ ಸಿಗುವಂಥದ್ದು. ಅದು ಕೊನೆ ತನಕ ಬೌಲರ್ನ ಕೈನ ನೀವು ವಾಚ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ ಬ್ಯಾಟ್ರಿಗೆ ಇಲ್ಲಿಂದ. ಮುಂದೆ ಆಗ್ತಾರೆ ಇದನ್ನು ಲಾಸ್ಟ್ ಮಿನಿಟಲ್ಲಿ. ಇನ್ನೂ ಸುಲಭ ತುತ್ತು ಇದು. ಪದೇ ಪದೇ ವಿಕೆಟ್ಸನ್ನು ಕಳ್ಕೊಳ್ತಾ ಇರೋದಿಲ್ಲಿ. ಒಟ್ಟಾರೆ ಈ ಮ್ಯಾಚಲ್ಲಿ ಏನು ಮ್ಯಾಜಿಕ್ ಮಾಡ್ತಾ ಇದ್ದಾರೆ TV9 ಟೀಮ್ ಅಂತ ಹೇಳಬೇಕಾಗುತ್ತೆ. ಸೂಪರ್ಬ್ ಆದಂಥ ಬೌಲಿಂಗ್ ನೋಡ್ತಾ ಇರೋದು, ಕ್ವಾಲಿಟಿ ಬೌಲಿಂಗ್ ನೋಡ್ತಾ ಇರೋದಿಲ್ಲಿ ನಾವು. ಬರ್ತಾರೆ ನ್ಯೂ ಬ್ಯಾಟ್ಸ್ಮನ್ ಇವಾಗ ಸಂಜಯ್ ಅವರು. ಕೇವಲ 12 ರನ್ನಿಗೆ 6 ವಿಕೆಟ್ಸನ್ನು ಕಳ್ಕೊಂಡಿದ್ದಾರೆ ಅಂತಂದರೆ ಈ ಮ್ಯಾಚಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಕಿರಣ್ ಸರ್ ಮ್ಯಾಚ್ ನೋಡ್ತಾ ಇದ್ದಾರೆ. ಫಸ್ಟ್ ಮ್ಯಾಚ್ ಇವತ್ತು ಟೈಮಿಂಗ್ ಇದ್ದಿದ್ದು ಬೇಗನೆ 7:30 8 ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಅಂತೇಳಿ. ತಡವಾಗಿ ಸ್ಟಾರ್ಟ್ ಆದರೂ ಕೂಡ ಟೈಮನ್ನು ಉಳಿಸಿದವರು ಯಾರಪ್ಪ ಅಂದರೆ TV9 ಟೀಮ್ ಅವರು. ಇವಾಗ ಮತ್ತೆ ನಾವು ಇದೀವಿ ಸರ್ ನಿಮ್ಮ ಜೊತೆ ಅಂತ ಹೇಳ್ತಾ ಇರೋದು TV9 ಟೀಮ್ ಅವರೇ. ಲೋ ಸ್ಕೋರ್ ಮ್ಯಾಚ್ ಆಗ್ತಾ ಇರೋದು ಇಲ್ಲಿ. ಇದು ಸೂಪರ್ ಬೌಲಿಂಗ್, ಇದು ಬ್ಲಾಕ್ ಹೋಲ್ ಅಂತ ಹೇಳ್ಬೇಕಾಗುತ್ತೆ ಇದಕ್ಕೆ ನಾವು. ಶಾರ್ಟ್ ಮಿಡ್ ವಿಕೆಟ್ ಏರಿಯಾ, ಜಸ್ಟ್ 1 ರನ್ನಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾರೆ ರಾಜು ಅವರು. ಬರೀ ಫಸ್ಟ್ ಓವರ್ ಬೌಲಿಂಗ್ ಮಾಡ್ತಾರೆ, ಅಲ್ಲಿ 2 ವಿಕೆಟ್ಸನ್ನು ಹಾಕ್ಕೊಳ್ತಾರೆ. ಈ ಓವರ್ ಬೌಲಿಂಗ್ ಬರ್ತಾ ಇದ್ದಂಗೆ 2 ವಿಕೆಟ್ಸನ್ನು ಹಾಕ್ಕೊಳ್ತಾರೆ. 1.5 ಓವರ್ಲಿ ಜಸ್ಟು ಈ ವ್ಯಕ್ತಿ ಓವರಲ್ಲಿ ರನ್ಸ್ ಅಪೋಸಿಟ್ ಟೀಮ್ ಕಲೆಕ್ಟ್ ಮಾಡ್ಕೊಂಡಿದ್ದು ಜಸ್ಟ್ 3 ರನ್ಸ್ ಅಷ್ಟೇ. ರನ್ಸ್ಗಿಂತ ವಿಕೆಟ್ ಕಾಲಮೇ ಜಾಸ್ತಿ ಆಗಿ ಕಾಣ್ತದೆ ವಿಕೆಟ್ ನಂಬರ್ ಇಲ್ಲಿ. ಡಿಫೆನ್ಸಿವ್ ಶಾಟ್ ಆಡುವಂಥ ಪ್ರಯತ್ನ ರಮಕಾಂತ್ ಅವ್ರ ಕಡೆಯಿಂದ. ರನ್ಸ್ ಬರಲ್ಲ ಇಲ್ಲಿ, ಓವರ್ ಕೂಡ ಕಂಪ್ಲೀಟ್ ಆಗುತ್ತೆ. 3 ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 13ಕ್ಕೆ 6 ವಿಕೆಟ್ಸನ್ನು ಕಳ್ಕೊಂಡಿರೋದು TV5 ಕನ್ನಡ ನ್ಯೂಸ್ ಟೀಮ್ ಅವರು. TV9 ಬಗ್ಗೆ ಹೇಳ್ಬೇಕಾಗತ್ತೆ ಇಲ್ಲಿಂದ. ಸೂಪರ್ ಬೌಲಿಂಗ್ ಇಲ್ಲಿ. ಲಾಸ್ಟ್ 18 ಬಾಲ್ ಬಾಕಿ ಇದೆ. 18 ಬಾಲಲ್ಲಿ ರಮಕಾಂತ್ ಮತ್ತು ಅವರ ಪಾರ್ಟ್ನರ್ ನಿಂತ್ಕೊಂಡು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆಟ. ಮ್ಯಾಕ್ಸಿಮಮ್ 18 ಬಾಲ್ನಲ್ಲಿ ಒಂದು 20-25 30 10 ಕನಿಷ್ಠ ಪಕ್ಷ ತಗೊಂಡು ಹೋಗುವಂಥ ಪ್ರಯತ್ನ ನೀವು ಮಾಡಬೇಕಾಗತ್ತೆ ಇವಾಗ. ನೀವು ಬೌಲರ್ ದಿಲೀಪ್ ಬೌಲಿಂಗ್ ಬಂದಿರೋದು. ಸೂಪರ್ ಬೌಲಿಂಗ್ ಇದು ನೋಡಿ. ಇಲ್ಲಿ ಮತ್ತೆ ಬ್ಯಾಕ್ಫುಟ್ ಪ್ರಯತ್ನ ಮಾಡಿರೋದು. ಇದು ಈಸಿ ರನ್ಔಟ್ ಅವಕಾಶ ಇಲ್ಲಿ. ಬಹುಶಃ ಎಲ್ಲೋ ಒಂದು ಕಡೆಯಿಂದ ಸ್ಲಿಪ್ ಫೀಲ್ಡರ್ ಓಡ್ ಬಂದು ರನ್ಔಟ್ ಮಾಡೋದ್ರ ಒಳಗೇನೆ ಬ್ಯಾಟ್ಸ್ಮನ್ಗೆ ರೀಚ್ ಆಗುವಂಥ ಅವಕಾಶ ಇತ್ತು, ಬಟ್ ಪ್ರಯತ್ನ ಮಾಡ್ತಾ ಇಲ್ಲ ಇಲ್ಲಿ. ಮತ್ತೊಂದು ವಿಕೆಟ್ ತಗೊಳ್ಳಿ. ವಿಕೆಟ್ ನಂಬರ್ 7 ಜಸ್ಟ್ 13ಕ್ಕೆ 7ನೇ ವಿಕೆಟ್ಸನ್ನು ಕಳ್ಕೊಳ್ತಾ ಇದ್ದಾರೆ TV5 ನ್ಯೂಸ್ ಕನ್ನಡ ಟೀಮ್ ಅವರು. ಪ್ರತಿಯೊಬ್ಬರಿಗೂ ಕೂಡ ಬ್ಯಾಟಿಂಗ್ ಮಾಡುವಂಥ ಅವಕಾಶ ಇಲ್ಲಿ ಮಾಡಿಕೊಡ್ತಾ ಇರೋದು ಯಾರಪ್ಪ ಅಂದರೆ ಅದು TV9 ಟೀಮ್ ಅವರು. ಇದಕ್ಕೂ ರೆಡಿ ಆಗಬೇಕಾಗುತ್ತೆ ನೆಕ್ಸ್ಟ್ ಮ್ಯಾಚ್ ಟಾಸ್ ಮಾಡೋದಕ್ಕೆ. ನೀವು ಬ್ಯಾಟರ್ ಬಂದಿರೋದು ಇವಾಗ ಸಂತೋಷ್. ಒಂದೊಂದೇ ವಿಕೆಟ್ಸ್ಗಳು ಎಲ್ಲ ಮರ ಕಾಯಿಗಳ ಹಾಗೆ ಉದುರ್ತಾ ಇದ್ರೆ, ಆದರೆ ನಾನ್ ಸೈಕಲ್ ಇನ್ನೂ ಕೂಡ ನಿಂತಿರೋದು ಯಾರಪ್ಪ ಅಂದರೆ ರಮಕಾಂತ್ ಅವರು. ಹೆಚ್ಚು ಬಾಲ್ ಆಡುವಂಥ ಅವಕಾಶ ಅವರಿಗೆ ಇನ್ನೂ ಕೂಡ ಸಿಗಲಿಲ್ಲ. ಜಸ್ಟ್ 2 ಬಾಲ್ ಆಡಿದ್ದಾರೆ ಅಷ್ಟೇ ಅವರು. ಬರ್ತಾ ಇದ್ದಂಗೆ ಸ್ಮೈಲಿ ಫೇಸಿಂದ ಗ್ರೌಂಡ್ ಒಳಗೆ ಎಂಟ್ರಿ ಕೊಡ್ತಾ ಇರೋದು ಸಂತೋಷ್ ಅವರು. ಕಂಟಿನ್ಯೂ ಇಟ್ಕೊಳ್ತಾರ ಆ ಸ್ಮೈಲನ್ನು ಮುಖದಲ್ಲಿ ನೋಡಬೇಕಾಗತ್ತೆ. 6 ಬಂದರೆ ಖಂಡಿತ, ಬೌಂಡ್ರಿ ಬಂದರೂ ಕೂಡ ಖಂಡಿತ, ಆದರೆ ವಿಕೆಟ್ ಬಿದ್ದರೆ ಅದೇ ಸ್ಮೈಲ್ ಆಪೋಸಿಟ್ ಟೀಮ್ ಕಡೆಯಿಂದ ಬರುತ್ತೆ. ಸೊ ಪ್ಲಾನ್ ಮಾಡಿದ್ರು ಕೂಡ ಅಲ್ಲಿ ಫೀಲ್ಡರ್ ರೆಡಿ ಇದ್ದಾರೆ. ರನ್ಔಟ್ ಅವಕಾಶ ಇತ್ತು, ಸುಲಭ ತುತ್ತು, ಬಟ್ ಕೈ ಚೆಲ್ಲಿದ್ರು. ಇವಾಗ ಈ ಬಾರಿ ಯಾರು ಬಚಾವಾಗ್ತಾರೆ ಅಂದರೆ ರಮಕಾಂತ್ ಅವರು ಬಚಾವಾಗ್ತಾ ಇರುವಂಥದ್ದು. ತುಂಬ ಸಮಯದ ನಂತರ 1 ರನ್ನನ್ನು ತೆಗೆದುಕೊಳ್ತಾ ಇದ್ದಾರೆ TV5 ಟೀಮ್ ಅವರು. ಜಸ್ಟ್ 14ಕ್ಕೆ 7 ವಿಕೆಟ್ಸನ್ನು ಕಳ್ಕೊಂಡಿರೋದು. ವೈಟ್ ಬಾಲ್ ಅಂತ ಕಾಲ್ ಕೊಡ್ತಾರೆ ಅಂಪೈರ್. ಲಾಸ್ಟ್ ಮಿನಿಟಲ್ಲಿ ಲೆಗ್ಸ್ಟಿಕ್ಕಿಂದ ಆಚೆನೆ ಹೋಗ್ತಾ ಇದೆ ಬಾಲ್. ಇದು ಎಕ್ಸ್ಟ್ರಾ 1 ರನ್ ಆ್ಯಡ್ ಆಗುತ್ತೆ ಸ್ಕೋರ್ ಬೋರ್ಡಲ್ಲಿ. 15ಕ್ಕೆ ಬಂದು ತಲುಪಿರೋದು ಸ್ಕೋರು. ಬ್ಯಾಕ್ಫುಟ್ನಲ್ಲಿ ಆಡುವಂಥ ಪ್ರಯತ್ನ ಆಗುತ್ತೆ ಇಲ್ಲಿ. ತಡೆಗೆ ಚಾನ್ಸ್ ಇಲ್ಲ. ಡೀಪ್ ಥರ್ಡ್ ಮ್ಯಾನ್ ಇನ್ಫೀಲ್ಡ್ ಕ್ಲಿಯರ್ ಆಗ್ತಾ ಇದ್ದಂಗೆ ಬರುತ್ತೆ ಬೌಂಡ್ರಿ ಅಂತೇಳಿ. ತುಂಬ ಸಮಯದ ನಂತರ ಬರ್ತಾ ಇರುವಂಥ ಬೌಂಡ್ರಿ ಇದು. ರಮಕಾಂತ್ ಕಡೆಯಿಂದ ಬಂದಂಥ ಬೌಂಡ್ರಿ ಇದು. 19ಕ್ಕೆ ತಲುಪ್ತಾ ಇದೆ TV5 ಕನ್ನಡ ಟೀಮ್ ಅವರು. 4ನೇ ಓವರ್ ಇಲ್ಲಿ 7 ವಿಕೆಟ್ಸನ್ನು ಕಳ್ಕೊಂಡು
ತುಂಬಾ ಒತ್ತಡದಲ್ಲಿರುವಂಥದ್ದು. ಪ್ರೆಸರ್ ಸಖತ್ತಾಗಿ ಬಿಲ್ಡ್ ಆಗಿದೆ. ಇಲ್ಲಿ ಗೆಲ್ಲೇಬೇಕಾದಂಥ ಪಂದ್ಯಗಳು ಇದು. ಬ್ಲಾಕ್ ಹೋಲ್ ಆಗುವಂಥ ಪ್ರಯತ್ನ ದಿಲೀಪ್ ಅವ್ರು ಮಾಡ್ತಾ ಇರೋದು. ಮಿಡ್ ವಿಕೆಟ್ ಏರಿಯಾದಲ್ಲಿ ಜಸ್ಟ್ 1 ರನ್ನಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾರೆ. ಮತ್ತೆ 20 ಕಂಪ್ಲೀಟ್ ಮಾಡ್ತಾರೆ ಇಲ್ಲಿ TV5 ಕನ್ನಡ ಆಫ್ಟರ್ 3.5 ಓವರ್. ಅಂದರೆ ಲಾಸ್ಟ್ ಬಾಲ್ ಉಳಿದಿದೆ 4ನೇ ಓವರ್ನಲ್ಲಿ. ರಿವರ್ಸ್ ಸ್ವಿಪ್ ಯೋಚನೆ ಮಾಡ್ತಾ ಇದ್ದಾರೆ ಸಂತು. ಬರಲ್ಲ ರನ್ಸ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ 4 ಓವರ್. 4 ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 7 ವಿಕೆಟ್ಸನ್ನು ಕಳ್ಕೊಂಡು 20 ರನ್ನನ್ನು ಸ್ಕೋರ್ ಬೋರ್ಡ್ ಮೇಲೆ ಹಾಕ್ಕೊಂಡಿರೋದು TV5 ಕನ್ನಡ ನ್ಯೂಸ್ ಟೀಮ್ ಅವರು. ಇನ್ನು ಲಾಸ್ಟ್ 12 ಬಾಲ್ ಇದೆ. 3 ವಿಕೆಟು ಬಾಕಿ ಇರುವಂಥದ್ದು. ಆ ವಿಕೆಟ್ ತೆಗಿತಾರೆ ನೋಡಬೇಕಾಗುತ್ತೆ. ಇಲ್ಲಿ ಒಂದು ಜೀವದಾನ ಸಿಕ್ಕಿದೆ ರಮಾಕಾಂತ್ ಅವರಿಗೆ ಅಂತ ನಾವು ಹೇಳಬೇಕಾಗತ್ತೆ. ಒಂದು ಬೌಂಡ್ರಿ ಕೂಡ ಅದರ ನಂತರ ಬಂದಿರುವಂಥದ್ದು ಅವ್ರ ಬ್ಯಾಟ್ ಕಡೆಯಿಂದ. ನ್ಯೂ ಬೌಲರ್ ರಾಚಪ್ಪ ಬಂದಿರೋದು ಬೌಲಿಂಗ್ ದಾಳಿಗೆ. ಬರೀ ಫಸ್ಟ್ ಬಾಲ್ ಡ್ರೈವ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. 1 ರನ್ ಈಸಿಯಾಗಿ ಬರ್ತಾ ಇದೆ. ಗೊತ್ತು ಅವರಿಗೆ ವಿಕೆಟ್ಸ್ ಹೋಗಿದೆ. ಲಾಸ್ಟ್ ಮಿನಿಟ್ ತನಕ 6 ಬೌಂಡ್ರಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ. ಸ್ಟ್ರೈಕ್ ರೊಟೇಟ್ ಮಾಡ್ಕೊಳ್ಳೋಣ, ಒಂದೊಂದೇ ರನ್ಸನ್ನು ಸ್ಕೋರ್ ಬೋರ್ಡ್ ಮೇಲೆ ಹಾಕೊಳ್ಳೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗಿದೆ. ಅದನ್ನು ಕ್ಲಿಯರ್ ಕಟ್ಟಾಗಿ ಮಾಡ್ತಾ ಇದ್ದಾರೆ ರಮಾಕಾಂತ್ ಅವರು ಕೂಡ. ಸ್ಲೋವರ್ ಫುಲ್ ಟಾಸ್ ಇದು. ಸಂತೋಷ್ ಕಡೆಯಿಂದ ಬರುತ್ತೆ ಬಿಗ್ ಶಾಟ್ ಯೋಚನೆ. ಬಟ್ ಡಿಸ್ಟೆನ್ಸ್ ಇಲ್ಲ, ಜಸ್ಟ್ 1 ರನ್ ಮಾತ್ರ. ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಕ್ಯಾಪ್ಟನ್ ಮತ್ತು ಜಿ ಕನ್ನಡ ನ್ಯೂಸ್ ಕ್ಯಾಪ್ಟನ್ ಟಾಸ್ಗೆ ಬರಬೇಕು. ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಮತ್ತು ಜಿ ಕನ್ನಡ ನ್ಯೂಸ್ ಕ್ಯಾಪ್ಟನ್ ವೇದಿಕೆ ಮುಂಭಾಗಕ್ಕೆ ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು. ಪದೇ ಪದೇ ಡಾಟ್ ಬಾಲ್ಗಳೇ ಬರ್ತಾ ಇದೆ ಇಲ್ಲಿ. ಜಸ್ಟ್ 2 ರನ್ಸ್ ಮಾತ್ರ ಬಂದಿರೋದು ರಾಚಪ್ಪ ಅವ್ರ ಕಡೆಯಿಂದ. ರಾಚಪ್ಪ ಅವ್ರ ಓವರ್ನಲ್ಲಿ 23 3 ರನ್ಸ್ ಮಾತ್ರ ಬಂದಿರೋದು ಈ ಓವರ್ನಲ್ಲಿ. 23ಕ್ಕೆ ಬಂದು ತಲುಪಿರೋದು TV5 ಕನ್ನಡ ಟೀಮ್ ಅವರು. ಹಲೋ ಸರ್, ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಕಂಪ್ಲೀಟ್ ಆಗುತ್ತೆ 5th ಓವರು. ಲಾಸ್ಟ್ 6 ಬಾಲ್ ಮಾತ್ರ ಬಾಕಿ ಇದೆ ಫಸ್ಟ್ ಸೆಷನ್ ಮುಕ್ತಾಯಕ್ಕಾಗಿ. ಲಾಸ್ಟ್ ಓವರ್ ಇನ್ನಿಂಗ್ಸ್ನಲ್ಲಿ ಇದು. ಆ ಲಾಸ್ಟ್ ಓವರ್ನಲ್ಲಿ 6 ಬಾಲ್ ಎಷ್ಟು ರನ್ನನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ನೋಡಬೇಕಾಗುತ್ತೆ. ಇವಾಗ ಕ್ಯಾಪ್ಟನ್ ವರ್ಸಸ್ ಕ್ಯಾಪ್ಟನ್, ಬೆಸ್ಟ್ ವರ್ಸಸ್ ಬೆಸ್ಟ್ ಅಂತಲೇ ಹೇಳಬೇಕಾಗುತ್ತೆ. ಒಂದು ಕಡೆಯಿಂದ TV9 ಕ್ಯಾಪ್ಟನ್ ಕಿರಣ್ ರೆಡ್ಡಿ ಆದರೆ ಮತ್ತೊಂದು ಕಡೆಯಿಂದ TV5 ಕನ್ನಡ ನ್ಯೂಸ್ ಕ್ಯಾಪ್ಟನ್ ರಮಾಕಾಂತ್ ಅವರು ರೆಡಿ ಆಗಿರೋದು. ವಿಕೆಟ್ ತೆಗಿತೀನಿ ನಿಮ್ಮದು ಅಂತ ನಾನು ಈ ಕಡೆಯಿಂದ TV9 ಕ್ಯಾಪ್ಟನ್ ರೆಡಿ ಆದರೆ ಆ ಕಡೆಯಿಂದ ಚಾನ್ಸೇ ಇಲ್ಲ. ನಿಮ್ಮ ಟ್ರಂಪ್ ಕಾರ್ಡ್ ಬೌಲರ್ಸ್ಗಳಿಗೆ ನಾನು ವಿಕೆಟ್ ಕೊಟ್ಟಿಲ್ಲ, ನಿಮಗೆ ಕೊಡ್ತೀನಿ ಅಂತ ರೆಡಿ ಆಗಿರೋದು ರಮಾಕಾಂತ್ ಅವರು. ಬರುತ್ತೆ ಬಿಗ್ ಶಾಟ್. ಇಲ್ಲಿ ಕ್ಯಾಚ್ ಅಂತ ಕಾಲ್ ಇದೆ ಕ್ಯಾಪ್ಟನ್ ಕಡೆಯಿಂದ. ವಿಕೆಟ್ ತೆಗೆಯುವಂಥ ಅವಕಾಶ ಇತ್ತು, ಮಿಸ್ ಮಾಡ್ತಾರೆ ಇಲ್ಲಿ ಫೀಲ್ಡರು. ಸುಲಭ ತುತ್ತಾಗಿತ್ತು ಇದು. ಕೈ ಚೆಲ್ತಾರೆ, ಸಿಗತ್ತೆ ಜೀವದಾನ ಇಲ್ಲಿ ರಮಾಕಾಂತ್ ಅವರಿಗೆ. ಒಂದು ರನ್ ಆ್ಯಡ್ ಆಗುತ್ತೆ ಇಲ್ಲಿ. 24 ಟೋಟಲ್ ಟೀಮ್ ಸ್ಕೋರು. ಮತ್ತೆ 1 ರನ್ ಆ್ಯಡ್ ಆಗುತ್ತೆ ಸ್ಕೋರ್ ಬೋರ್ಡಲ್ಲಿ. ಲಾಸ್ಟ್ 4 ಬಾಲ್ ಬಾಕಿ ಇದೆ. ಲಾಸ್ಟ್ ಓವರ್ ನಡೀತಾ ಇರೋದು. ವಿಕೆಟ್ ಬಿದ್ದರೂ ಪರವಾಗಿಲ್ಲ ಅಂತೇಳಿ ಒಂದು 6 ಬೌಂಡ್ರಿ ಯೋಚನೆ ಮಾಡಬೇಕಾಗತ್ತೆ ಇಲ್ಲಿ. ಜಸ್ಟ್
30+ ಆದ್ರೂ ಮಾಡುವಂಥ ಪ್ರಯತ್ನ. ಬಿಗ್ ಶಾಟ್ ಬರುತ್ತೆ, ಮತ್ತೆ ಮಿಡ್ ವಿಕೆಟ್ ಏರಿಯಾ ಇದು, ತಡೆಯಕ್ಕೆ ಚಾನ್ಸೇ ಇರಲ್ಲ. ಬೌನ್ಸ್ ಆಗುತ್ತೆ, ಡಿಪ್ ಆಗುತ್ತೆ, ಬಾಲ್ ಇದು ಬರುತ್ತೆ ಬೌಂಡ್ರಿ. ಇಲ್ಲಿ ರಮಕಾಂತ್ ಅವ್ರ ಕಡೆಯಿಂದ ಸೆಕೆಂಡ್ ಬೌಂಡ್ರಿ ಇನ್ನಿಂಗ್ಸ್ ಅಲ್ಲಿ ಬರ್ತಾ ಇರೋದು. ಬೇಗನೆ ಬ್ಯಾಟಿಂಗ್ ಬರ್ತಾರೆ ಇಲ್ಲಿ, ಆದರೆ ಪಾರ್ಟ್ನರ್ ಎಲ್ಲರೂ ಕೂಡ ಬೇಗನೆ ವಿಕೆಟ್ ಅನ್ನು ಕಳ್ಕೊಂಡು ಕಾಟ ಕೊಟ್ಟಿರೋದು ಇವತ್ತು ಯಾರಪ್ಪ ಅಂದರೆ TV9 ಬೌಲರ್ಸ್ಗಳು. ಲಾಸ್ಟ್ ಮಿನಿಟಲ್ಲಿ ಸ್ಲಾಗ್ ಓವರ್ಗಳಲ್ಲಿ ರಮಕಾಂತ್ ಅವ್ರ ಕಡೆಯಿಂದ ಬರ್ತಾ ಇರುವಂಥ ಬೌಂಡ್ರಿ ಇಲ್ಲಿ. ನಾಲ್ಕನೇ ಬಾಲ್ ಬ್ಯಾಕ್ಪಿಟ್ ಆಡುವಂಥ ಪ್ರಯತ್ನ, ವೈಟ್ ಬಾಲ್ ಸೂಚನೆ ಬರ್ತಾ ಇದೆ ಅಂಪೈರ್ಸ್ ಕಡೆಯಿಂದ. ಮಾಡ್ಕೊಳ್ಳಿ. ಪ್ರೌಡ್ಲಿ ಪ್ರೆಸೆಂಟ್ಸ್ ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗ್ ಡೇ 1 ಮ್ಯಾಚ್ ನಂಬರ್ 5 ಬಿಟ್ವೀನ್ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ವರ್ಸಸ್ ಜಿ ಕನ್ನಡ ನ್ಯೂಸ್. ಕ್ಯಾಪ್ಟನ್ ಸಬ್ಜತೆ ರೆಡಿ ಇದ್ದಾರೆ. ನನ್ನ ಎಡಭಾಗದಿಂದ ಜಿ ಕನ್ನಡ ನ್ಯೂಸಿನ ಕ್ಯಾಪ್ಟನ್ ಮಲ್ಲಿಕಾರ್ಜುನ್ ಪಾಟೀಲ್ ಅವರ ವೆಲ್ಕಮ್ ನಿಮಗೆ. ಮತ್ತು ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡಿನ ಕ್ಯಾಪ್ಟನ್ ಆಗಿರ್ತಕ್ಕಂಥ ರವೀಂದ್ರನಾಥ್ ಸರ್ ವೆಲ್ಕಮ್ ನಿಮಗೆ. ನಮ್ಮ ಟಾಸ್ ಗೆಸ್ಟ್ ಆಗಿರ್ತಕ್ಕಂಥ ರವಿಕುಮಾರ್ ಎನ್ BJP ಜಿಲ್ಲಾ ಖಜಾನ್ಸಿ ನೆಲಮಂಗಲ ಸರ್ ವೆಲ್ಕಮ್ ನಿಮಗೆ. ಇವಾಗ ಟಾಸ್ ಪ್ರೆಸಿಡಿಂಗ್ ಮಾಡಿಕೊಡ್ಬೇಕು ನಮ್ಮ ರವಿ ಸರ್. ಟೈಲ್ಸ್ ಇಸ್ ಅ ಕಾಲ್. ಇಟ್ ಇಸ್ ಟೈಲ್ಸ್ ಜಿ ಕನ್ನಡ. ಮಲ್ಲಿಕಾರ್ಜುನ್ ಸರ್ ಟಾಸ್ ಗೆದ್ದಿದ್ರೆ ಏನು ಆಯ್ಕೆ ಮಾಡ್ಕೊಳ್ತೀರಾ? ಹಲೋ ಸರ್, ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಳ್ತೀವಿ ಸರ್. ಯಾಕೆಂದರೆ ಮೊದಲ ಪಂದ್ಯದಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿ ತುಂಬ ಚೆನ್ನಾಗಿ ಆಡಿದ್ವಿ, ಒಳ್ಳೆ ಸ್ಕೋರ್ ಆಗಿತ್ತು. ಬಟ್ ಅದನ್ನು ಡಿಪೆಂಡ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಬಟ್ ಅದನ್ನು ಏನೇನು ತಪ್ಪು ಮಾಡಿದ್ದೀವಲ್ಲ ಅದನ್ನೆಲ್ಲ ತಿದ್ದುಕೊಂಡು ಈಗ ಫೀಲ್ಡಿಂಗನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಒಳ್ಳೆ ತಂಡ ಇದೆ, ಖಂಡಿತವಾಗ್ಲೂ ಒಳ್ಳೆ ಬ್ಯಾಟ್ಸ್ಮನ್ನು. ನರ್ವಸ್ ಆಗಿದ್ರು ಬೌಲರ್ ಸ್ವಲ್ಪ, ಬಟ್ ಈಗ ಅದನ್ನೆಲ್ಲ ತಿದ್ದುಕೊಂಡು ಖಂಡಿತವಾಗ್ಲೂ ಈ ಮ್ಯಾಚ್ನ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತೀವಿ. ಎನಿ ಚೇಂಜಸ್? ಒಂದು ಚೇಂಜ್ ಮಾಡ್ತಾ ಇದ್ದೀವಿ. ಹೇಮ್ ಕುಮಾರ್ ಅವ್ರ ಬದಲಾಗಿ ಸುರೇಂದ್ರ ಅವರು ಆಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಇವಾಗ ನಮ್ಮ ರವೀಂದ್ರ ಸರ್ ಅವ್ರು ಮಾತಾಡಬೇಕು. ಸರ್, ಟಾಸ್ ಗೆದ್ದಿದ್ರೆ ನೀವೇನು ಆಯ್ಕೆ ಮಾಡ್ಕೊಳ್ತಿದ್ರಿ? ಇಲ್ಲ ಸರ್, ಬ್ಯಾಟಿಂಗೇ ಆಯ್ಕೆ ಮಾಡ್ತಿದ್ವಿ. ಒಳ್ಳೆ ಗುಡ್ ಸ್ಕೋರ್ ಟೋಟಲ್ ಇದು ಮಾಡಿ ಸ್ಕೋರ್ ಬೋರ್ಡ್ ಇದು ಮಾಡ್ತೀವಿ. ಎನಿ ಚೇಂಜಸ್ ಇದೆಯಾ ಸರ್? 2 ಚೇಂಜಸ್ ಇದೆ ಸರ್. ಎಸ್, ಎರಡು ಟೀಮ್ಸ್ ಕೂಡ ಚೇಂಜಸ್ ಅಂತ ಹೇಳ್ತಾ ಇದೆ. ಜಿ ಕನ್ನಡ ನ್ಯೂಸ್ won the toss, hope to bowl first, over to Combox. ಹಲೋ. ಸಿಕ್ಸ್ ಬಾಲ್ಗೆ ಬೇಕಾಗಿರೋದು ಜಸ್ಟ್ 35 ರನ್ಸ್ ಅಷ್ಟೇ. ಒಂದು ಸ್ಮಾಲ್ ಬ್ರೇಕ್, ಮತ್ತೆ ನಾವು ವಾಪಸ್ ಮಾಡ್ತೇವೆ. ಜಸ್ಟ್ ಅಷ್ಟಲ್ಲಿ ಮತ್ತೆ ಕಾಂಬಾಕ್ಸ್ ಅಲ್ಲಿ ಮತ್ತೆ ಬದಲಾವಣೆ. ಬಾಸ್ ಬಬ್ಲು ಚಿಕ್ಕಬಳ್ಳಾಪುರ ಗೌರಿಬಿದನೂರು ನಮ್ಮ ಜೊತೆಗೆ ಕೂಡಿಕೊಳ್ತಾ ಇದ್ದಾರೆ. ವೆಲ್ಕಮ್ ಬಾಸ್. TV5 ಆದಷ್ಟು ಬೇಗನೆ ಫೀಲ್ಡ್ ಸೆಟ್ ಮಾಡ್ಕೋಬೇಕು. TV5 ಟೀಮ್.
ವೇಟ್ ಅಂಪೈರ್. ಸ್ಕೋರರ್ ಬನ್ನಿ. ಒಂದು ಲೋ ಸ್ಕೋರಿಂಗ್ ಮೊತ್ತವನ್ನು ಡಿಫೆಂಡ್ ಮಾಡ್ತಾ ಇರ್ತಕ್ಕಂಥ ತಂಡ TV5 ಕನ್ನಡ. ಜಸ್ಟ್ ಇಲ್ಲಿ ಬಾಲ್ ಟು ಬಾಲ್ ಓಟಗಳು ಬರಬೇಕಾಗಿದೆ TV9 ತಂಡಕ್ಕೆ. 35 ಬಾಲ್ಸ್ 35 ರನ್ಸ್. ಮಂಜು ಅಂಡ್ ಪ್ರಜ್ವಲ್ ಓಪನರ್ಸ್. ಫಸ್ಟ್ ರನ್ ಬರ್ತಾ ಇದೆ. TV9 ಆನ್ ದ ಮಾರ್ಕ್ ವಿತ್ ಎಕ್ಸ್ಟ್ರಾ ರನ್. ವೈಡ್ ಕಾಲ್ ಫ್ರಮ್ ಅಂಪೈರ್. 1 ವಿತೌಟ್ ಲಾಸ್. ಬಿಗ್ ಶಾಟ್. ಬ್ಯಾಟ್ಸ್ಮನ್ ಸಕ್ಕ ಜೋರಾಗಿತ್ತು. ಬ್ಯಾಟರ್ ಇಂದ ದೂರ ಇಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಶಿವು. ಸಕ್ಕ ಶಾಟ್ ಆಗಿದೆ. ಫುಲ್ ಶಾಟ್ ಬರ್ತಾ ಇದೆ. ಔಟ್ ಆಫ್ ದ ಗ್ರೌಂಡ್. ಇದು ಮ್ಯಾಕ್ಸಿಮಮ್. TV9 ಮಂಜು ಫಸ್ಟ್ ಮ್ಯಾಕ್ಸಿಮಮ್ ಚೇಸಿಂಗ್ ಅಲ್ಲಿ. ಮಂಜು ಇಂದ ಫಸ್ಟ್ ಮ್ಯಾಕ್ಸಿಮಮ್ ಬರ್ತಾ ಇದೆ. 7 ವಿತೌಟ್ ಲಾಸ್. TV9. ಲೋ ಸ್ಕೋರಿಂಗ್ ಪಂದ್ಯವಾದರೂ ಕೂಡ ಶೀಘ್ರಗತಿಯಲ್ಲಿ ಪಂದ್ಯವನ್ನು ಮುಗಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. Last three balls remaining in first over. 8 without loss TV9. ಮತ್ತೆ ಕೆಟ್ಟ ಡೆಲಿವರಿ. ಇದು ಲೋವರ್ ಫುಲ್ ಟಾಸ್ ಆಗಿತ್ತು. ಡೌನ್ ದ ಲೆಗ್ ಸೈಡ್ ಹಾಕುವಂತ ಪ್ರಯತ್ನ. ಇದು ಮತ್ತೊಂದು ಮ್ಯಾಕ್ಸಿಮಮ್ ಬರ್ತಾ ಇದೆ. ಸೆಕೆಂಡ್ 6 ಆಫ್ ದಿ ಓವರ್ ಫ್ರಮ್ ಮಂಜು. 14 without loss. Just 21 runs need. ಬೌಲಿಂಗ್ ಡಿಪಾರ್ಟ್ಮೆಂಟ್, ಫೀಲ್ಡಿಂಗ್, ಬ್ಯಾಟಿಂಗ್ ಅಲ್ಲಿ ಒಂದು ಉತ್ತಮ ರೀತಿಯ ಒಂದು ತಂಡವನ್ನು ಕಟ್ಟಿರ್ತಕ್ಕಂಥ TV9. ಶಾರ್ಟ್ ರೈಸಿಂಗ್ ಮಾಡುವಂತಹ ಪ್ರಯತ್ನ. ಮತ್ತೊಂದು ಭರ್ಜರಿ ಹೊಡೆತ. ಮ್ಯಾಕ್ಸಿಮಮ್ ಹ್ಯಾಟ್ರಿಕ್ ಸಿಕ್ಸರ್ಸ್ ಫ್ರಮ್ ಮಂಜು. ಪವರ್ ಪ್ಲೇ ಅಲ್ಲೇ ಪಂದ್ಯವನ್ನು ಮುಗಿಸುವಂತ ಒಂದು ಲೆಕ್ಕಾಚಾರವನ್ನು ಮಾಡ್ತಾ ಇದೆ TV9. 20 without loss. ಮತ್ತೆ ಬ್ಯಾಕ್ ಫುಟ್ ಅಲ್ಲಿ ಪಂಚ್ ಮಾಡ್ತಾ ಇದ್ದಾರೆ. ಕ್ಯಾಚ್ ಪಡೆಯುವಂತ ಅವಕಾಶ ಸಹಿತ ಅಲ್ಲಿ ಪವರ್ ಪ್ಲೇ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಮ್ಯಾಕ್ಸಿಮಮ್ ಎನ್ನುವಂತ ಸೂಚನೆ ಬರ್ತಾ ಇದೆ. 4th 6 in a row from TV9 Manju. End of over number 1. 26 without loss. Just 9 runs need. ಮೊದಲ ಓವರ್ನಲ್ಲಿ ಸಂಪೂರ್ಣ ಪಂದ್ಯದ ಚಿತ್ರಣವನ್ನು ಬದಲಿಸಿದಂತ ಮಂಜು 4 ಭರ್ಜರಿ ಸಿಕ್ಸರ್ ಅನ್ನ ಫಸ್ಟ್ ಓವರ್ ಅಲ್ಲಿ ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಲೋ ಸ್ಕೋರಿಂಗ್ ಮೊತ್ತವಾದರೂ ಕೂಡ ಆಯೋಜಕರಿಗೆ ಸಮಯ ಉಳಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ TV9.
ಹೊಸ ಬೌಲರ್ ರಮೇಶ್. Again, slower one. Lofted shot, misfield. Boundary. Just 5 runs need from 28 balls. ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್ ಮತ್ತು ಜಿ ಕನ್ನಡ ನ್ಯೂಸ್ ರೆಡಿ ಇರಬೇಕು ಎರಡು ಟೀಮ್ಸ್. ಬಿಗ್ ಶಾಟ್ ಪ್ರಯತ್ನ ಇದು, ಡಾಟ್ ಬಾಲ್ ಆಗ್ತಾ ಇದೆ. Slower one. Down the ground, another boundary. Scores are level. Just 1 run need. 26 balls. Just 1 run need to victory for TV9. Big shot. ಫಸ್ಟ್ ಬಾಲ್ ಡಾಟ್, ಸೆಕೆಂಡ್ ಬಾಲ್ ಬೌಂಡ್ರಿ. ಆ ಬಳಿಕದ ಬಾಲ್ ಕೂಡ ಡಾಟ್ ಆಗಿತ್ತು, ಮತ್ತೆ ಬೌಂಡ್ರಿ, ಇವಾಗ ಮತ್ತೆ ಡಾಟ್ ಬಾಲ್. ಇವಾಗ ಕೊನೆ ಎಸೆತ ಬಾಕಿ ಇದೆ ಪವರ್ ಪ್ಲೇ ಅಲ್ಲಿ. ಮತ್ತೆ ಜ್ಯೂಸಿ ಫುಲ್ ಟಾಸ್. ಪ್ರಜ್ವಲ್ ಮ್ಯಾಕ್ಸಿಮಮ್ ಇಂದ ಈ ಪಂದ್ಯವನ್ನು ಫಿನಿಶ್ ಮಾಡಿದ್ರು. ಜಸ್ಟ್ 2 ಓವರ್ಸ್ ಅಲ್ಲಿ ಪವರ್ ಪ್ಲೇ ಅಲ್ಲೇ ಮ್ಯಾಚ್ ಫಿನಿಶ್ ಆಗ್ತಾ ಇದೆ. 35 ರನ್ಸ್ ಟಾರ್ಗೆಟ್ ಅನ್ನ ಜಸ್ಟ್ 12 ಬಾಲ್ಸ್ ಅಲ್ಲೇ ಫಿನಿಶ್ ಮಾಡ್ತಾ ಇದೆ TV9. ಸೆಕೆಂಡ್ ವಿಕ್ಟರಿ ಫಾರ್ TV9. ಈ ಒಂದು ಮುಕ್ತಾಯ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ TV9 ತಂಡದ ರಾಜು ಅವರು ಪಡ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ರಾಜು ಫ್ರಮ್ TV9, ಮ್ಯಾನ್ ಆಫ್ ದ ಮ್ಯಾಚ್. 4 ವಿಕೆಟ್ಸ್ ಇನ್ ಫಸ್ಟ್ ಇನ್ನಿಂಗ್ಸ್. 4 ವಿಕೆಟ್ ಅನ್ನು ತೆಗೆದಂತ ರಾಜು ಅವರು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಕಲೆಕ್ಟ್ ಮಾಡ್ಕೋಬೇಕು. ಗೆಸ್ಟ್ ವೇಟ್ ಮಾಡ್ತಾ ಇದ್ದಾರೆ.